ರಸ್ತೆ ಬದಿ ಕೂತಿದ್ದ ಹುಚ್ಚನೊಬ್ಬ ಗಡ್ಡದಿ ಕೈಯಾಡಿಸುತ್ತಾ ಎಲ್ಲರ ಯಾಂತ್ರಿಕ ಬದುಕು ಕಂಡು ಒಳಗೊಳಗೆ ನಗುತ್ತಲಿದ್ದ. ಹುಚ್ಚರಿವರೆಲ್ಲ ಎಂದು. ತುಂಬಿ ತುಳುಕುವ ಹಳ್ಳಿ ಬಸ್ಸಿನಲ್ಲಿ, ಯಾರಿಗೂ ತಿಳಿಯದೆ ಟ್ರಂಕಿನಲ್ಲಿ ದವಾಖಾನೆಯಿಂದ ಮಗನ ಶವ ಸಾಗಿಸುತ್ತಿದ್ದ ಬಡ ತಂದೆಯೊಬ್ಬ ಗರ್ಭಿಣಿ ಹೆಂಗಸಿಗೆ ಅದರ ಮೇಲೆ ಕುಳಿತುಕೊಳ್ಳುವಂತೆ ಸನ್ನೆ ಮಾಡಿದ್ದ. ಅಡ್ಮಿಷನ್ ರಿಸ್ಟ್ರಿಕ್ಟೆಡ್ ಎಂದು ಬರೆದರೂ ಹೃದಯದಿ ಗೂಳಿಯಂತೆ ನುಗ್ಗುತ್ತಾಳೆ ಕೆಲವೊಮ್ಮೆ. ಮೋಸ್ಟ್ಲಿ ಅನ್ಎಜುಕೇಟೆಡ್ ಇರಬೇಕು. ಭಿಕ್ಷುಕನೊಬ್ಬ ಭಿಕ್ಷೆಯಲ್ಲಿ ತಂದ ತರಹೇವಾರಿ ಭೋಜನದ ಬುಟ್ಟಿ ನೋಡಿದ ಮನುಕ್ಷಣವೇ ಮದುವೆಯಾಗಲು ನಿರ್ಧರಿಸಿದ. ನಾವು ಶ್ರೀಮಂತ ದೇವರ ತಟ್ಟೆಗೆ 100 ನೋಟೊಂದಿನಿಟ್ಟು ಕೈ ಮುಗಿದು ಬಾಗಿಲಲ್ಲಿ ಬಡ ಭಿಕ್ಷುಕರಿಗೆಲ್ಲ ಚಿಲ್ಲರೆ ನೆಪ ಹೇಳಿ ಕೈಯಾಡಿಸಿ ಬರುತ್ತೇವೆ. ಕನಸಿನಲ್ಲಿ ಬಂದು ಅವಳು ರೊಮ್ಯಾಂಟಿಕ್ ಆಗಿ ಮಾತಾಡಿಸಿ ಮುತ್ತಿಕ್ಕಿದಾಗ ಖುಷಿಯಾಗುತ್ತದೆ. ಮದುವೆ ಎಂದ ಮರುಕ್ಷಣವೇ ಎಚ್ಚರವಾಗಿ ಬಿಡುತ್ತದೆ. ಕನಸಿನಲ್ಲಿ ಎದ್ದಾಗ ನಾನು ಸತ್ತಿದ್ದೆ, ನಿಜವಾಗಿ ಎದ್ದಾಗ ಕನಸು ಸತ್ತಿತ್ತು. ಜಸ್ಟ್ ಮೊನ್ನೆ ಆಫೀಸ್ಗೆ ಹೋಗ್ಬೇಕಾದ್ರೆ ಈ 10 ಫ್ಯಾಕ್ಟರಿ ಬ್ರಿಡ್ಜ್ ಹತ್ರ ಒಂದು BMW ಕಾರ್ ಇತ್ತು. ಅದ್ರಲ್ಲೊಂದು ಯಾವುದೋ ಒಂದು ಹೆಸರು, ನಾಯಿಗಳ ಹೆಸರೆಲ್ಲ ಗೊತ್ತಿಲ್ಲ ನಮಗೆ, ಬೀದಿ ನಾಯಿ ಅಂತ ಅಷ್ಟು ಮಾತ್ರ ಗೊತ್ತು. ಅದ್ ಬಿಟ್ರೆ ಈ ನಾಯಿಗಳ ಹೆಸರೆಲ್ಲ ನಮ್ಗೆ ಗೊತ್ತಿಲ್ಲ. ಅದು ಹಿಂಗ್ ನೋಡ್ತಾ ಇತ್ತು ನಾಯಿ, ಕೆಳಗಡೆ ಬೀದಿ ನಾಯಿ ನಿಂತ್ಕೊಂಡು ಹಿಂಗ್ ನೋಡ್ತಾ ಇತ್ತು. ನಾನು ಡಿಫ್ರೆನ್ಸ್ ನೋಡಿ ಪಾಪ, ಅದು ಬೆಂಚ್ ಕಾರಲ್ಲಿ ಇದೆ, ಒಳ್ಳೊಳ್ಳೆ ಕಾರು, ಒಳ್ಳೊಳ್ಳೆ ಇದು, ಅದ್ರದ್ದೇ ಬೇರೆ. ಈ ಪಾಪ ಬೀದಿ ನಾಯಿ, ಪಾಪ ಅದು ಕೂಡಾಕೊಂಡು ಹೋಗ್ತಾ ಇದಾರಲ್ಲಪ್ಪ ಅಂತ ಅಯ್ಯೋ ಅಂದ್ಕೊಂಡು ಇದು ನೋಡ್ತಾ ಇದೆ. ಇದ್ರ ಪರಿಸ್ಥಿತಿ ನೋಡಿ ಅದಯ್ಯೋ ಅಂತ ಇದೆ. ಸುಮ್ಮನೆ ಒಂದು ಕವನ ಬರೆದಿದ್ದು. ಶ್ರೀಮಂತರ ಮನೆ ನಾಯಿಗೆ ಕಾರು ಬೈಕಿನಲ್ಲಿ ಪಯಣ, ಕೆಟ್ಟ ರಸ್ತೆಯಲ್ಲಿ ಬಿದ್ದು ಇಲ್ಲಿ ಮೈಯೆಲ್ಲ ಊನ, ಪ್ರತಿದಿನವೂ ಅವಕಲ್ಲಿ ರಾಯಲ್ ಕೆನಿನ್ ಪೆಡಿಗ್ರಿ, ಇಲ್ಲಿ ನಾಯಿಗಳಿಗೆ ಪಾಪ ಮಾಡಾಕೋರಿ ಯಾರ್ರಿ, ಊಟ ಮಾಡಲು ಅವಕಲ್ಲಿ ಡಿಸೈನ್ ತಟ್ಟೆ, ಆಯ್ದು ತಿಂದರೆ ಇಲ್ಲಿ ಊಟ, ಇಲ್ಲವಾದರೆ ಖಾಲಿ ಹೊಟ್ಟೆ, ಸುತ್ತ ಕತ್ತಿಗೆ ಅಲ್ಲವಕ್ಕೆ ಬ್ರಾಂಡೆಡ್ ಬೆಲ್ಟು, ಜಾಸ್ತಿ ಕೂಗಿದರೆ ಇಲ್ಲಿ ಅಂಡಿಗೆ ಏಟು, ಉಪಚರಿಸುವುದಕ್ಕೆ ಅವಕ್ಕೆ ಅಲ್ಲೊಬ್ಬ ಡಾಗ್ ಮ್ಯಾನ್, ಊಟ ಹಾಕಿದವರಿಗೆಲ್ಲ ಇಲ್ಲಿ ಇವುಗಳೇ ಗನ್ ಮ್ಯಾನ್, ಅಲ್ಲಿ ಮಲಗಲು ಅವಕ್ಕೆ ಕುರ್ಲಾನು ಸೋಫಾ, ಇಲ್ಲಿವಕ್ಕೆ ಕೇಳೋರಿಲ್ಲ ಅಯ್ಯೋ ಪಾಪ. ಯಾಕಂದ್ರೆ ಪಾಪ ನಾಯಿಗಳು, ಬೀದಿ ನಾಯಿಗಳಿಗೆ ನಾನು ಆಲ್ಮೋಸ್ಟ್ ಅಲ್ಲಿ ಎಷ್ಟು ಬೀದಿ ನಾಯಿ ಸಿಗುತ್ತೋ ಅವಕ್ಕಂತ ಬಿಸ್ಕೆಟ್ ಹಾಕೋ ಒಂದು ಹೆಲ್ಪ್ ಮಾಡಕ್ ಟ್ರೈ ಮಾಡ್ತೀನಿ. ಯಾಕಂದ್ರೆ ಶ್ರೀಮಂತರ ನಾಯಿಗಳಿಗೆ ಅವು ತಿಂದಿದ್ದೇ ರಗಿಸ್ಕೊಳ್ಳಕ್ಕೆ ಟೈಮ್ ಇರಲ್ಲ. ಪಾಪ ನಾಯಿಗಳಿಗೆ ಓಡಾಡಿಸ್ಕೊಂಡು ಇದು ಪಾರ್ಕಲ್ಲಿ ಅಲ್ಲಿ ಇಲ್ಲಿ ಮಾಡ್ತಾರೆ. ಬೀದಿ ನಾಯಿಗಳಿಗೆ ಎಷ್ಟೊಂದು ಪರಿಸ್ಥಿತಿ ಅವಕ್ಕೆ ಗೊತ್ತು. ಈಗೀಗ BBMP ಅವ್ರು ಕರ್ಕೊಂಡು ಹೋಗ್ಬಿಟ್ಟು ಏನೇನೋ ಮಾಡಿ ಕಳಿಸ್ಬಿಡ್ತಾರೆ ಅವಕ್ಕೆ, ಜಾಸ್ತಿ ಆಗ್ಬಾರ್ದು ಅಂತ. ನೀನಿರಬೇಕಿತ್ತು ಕವನದ ಹೆಸರು. ನಟ್ಟ ನಡು ರಾತ್ರಿಯಲ್ಲಿ ಕೈಯಲ್ಲಿನ ವಿಸ್ಕಿ ಸಿಗರೇಟಿನ ಬದಲು ನೋಡಿ ನಶೆ ತುಂಬಿಕೊಳ್ಳಲು ನೀನಿರಬೇಕಿತ್ತು. ಕಾಣದೂರಿಗೆ ಕಾರಣವಿಲ್ಲದೆ ಲಾಂಗು ರೈಡಿನ ನೆಪದಲ್ಲಿ ತಬ್ಬಿ ಜತೆ ಹೋಗಲು ನೀನಿರಬೇಕಿತ್ತು. ಅರ್ಧರಾತ್ರಿಯಲ್ಲಿದ್ದು ಖಾಲಿ ಹೊಟ್ಟೆಯ ನೆನೆದು ನಿನ್ನ ಕಮ್ಮನೆ ಕಣ್ಣುಗಳನ್ನೊಮ್ಮೆ ನೋಡಿ ಹೊಟ್ಟೆ ತುಂಬಿಕೊಳ್ಳಲು ನೀನಿರಬೇಕಿತ್ತು. ದಟ್ಟ ದಾರಿದ್ರ್ಯದಿ ತುತ್ತು ರೊಟ್ಟಿಯ ಅಲೆದು ಕೊನೆಗೆ ಹಸಿದು ಬೋರಲು ಮಲಗಿದಾಗ ಸಂತೈಸಿದಲು ನೀನಿರಬೇಕಿತ್ತು. ದೇವ ಸನ್ನಿಧಿಯಲ್ಲಿ ದೈನ್ಯದಿ ಮೊರೆ ಇಟ್ಟು ನಿನ್ನ ವರ ಕೇಳಲಾದರೂ ನೀನಿರಬೇಕಿತ್ತು. ಹಳೆ ಕಡತದಲ್ಲಿನ ಅದೆಷ್ಟೋ ಹುಳುಕು ಹತ್ತಿದ ಪದಗಳ ಬಿಡಿಸಿ ವರ್ಣಿಸಬೇಕೆಂದಿರುವೆ, ಕೇಳಲು ನೀನಿರಬೇಕಿತ್ತು. ಈಗಿನವರಂತೆ ನಲಿದು ನುಲಿದು ರೊಮ್ಯಾಂಟಿಕ್ ಆಗಿ ಚಾಟ್ ಮಾಡಿ ನಿದ್ದೆಗೆಡಲಾದರೂ ನೀನಿರಬೇಕಿತ್ತು. ಏಕಾಂಗಿ ಹಗಲಲ್ಲಿ ಕಣ್ಣವೇ ತೆರೆದೇ ನಿನ್ನ ಕನಸು ಕಾಣಲು ನೀನಿರಬೇಕಿತ್ತು. MG ರಸ್ತೆಯ ಫ್ರಾಕು ಮಿಡ್ಡಿಗಳ ಮಧ್ಯೆ ಚಂದದ ಸೀರೆಯು ವೈನಾಗಿ ತೊಡಿಸಿ ತಿರುಗಾಡಿಸಲು ನೀನಿರಬೇಕಿತ್ತು. ಮೂಲೆಯಲ್ಲಿ ನಿಂತ ವೈಶ್ಯೆಯೊಬ್ಬಳು ಕಣ್ಣು ಮಿಟಿಕಿಸಿದಾಗ ನಿನ್ನ ನೆಪ ಹೇಳಲಾದರೂ ನೀನಿರಬೇಕಿತ್ತು. ನೀನಾಗಿಯೇ ಬರೆದ ಇಷ್ಟುದ್ದ ಸಾಲುಗಳ ಯುವರ್ ಕೋಟ್ನಲ್ಲಿ ಓದಿದ್ದು ಕೇಳಲಾದರೂ ನೀನಿರಬೇಕಿತ್ತು. ಬರಿಬೇಕಂದ್ರೆ ಕೆಲವೊಂದ್ಸರಿ ಬರೆಯೋಕ್ಕಾಗೋದೇ ಇಲ್ಲ. ಏನೇನೋ ಯೋಚನೆ ಬರ್ತವೆ, ಎಲ್ಲೋ ಮಲ್ಕೊಂಡಾಗ ಯೋಚನೆಗಳು ಬಂದ್ಬಿಡ್ತೇವೆ. ಯಾಕಂದ್ರೆ ಮಲ್ಕೊಂಡಾಗ ಬರಿಬೇಕು ಅನ್ನೋದ್ರೊಳಗಡೆ ಶಬ್ದಗಳು ಇಲ್ಲ, ಪದಗಳು ಇಲ್ಲ, ಏನೂ ಇಲ್ಲ. ಏನೋ ಬರೆಯೋಕೆ ಹೋದಾಗ ಪೆನ್ನಲ್ಲಿ ಶಾಯಿನೂ ಮುಟ್ಟೋದು ಇಲ್ಲ, ಸುಮ್ಮನೆ ಗೀಚಾಕ್ತಿರ್ತೀವಿ. ಏನೋ ಬಂದ್ರೆ ಬರಿತೀವಿ, ಇಲ್ಲ ಅಂದ್ರೆ ಇಲ್ಲ. ನಿನ್ನೆ ರಾತ್ರಿ ಹೆಂಗಾಯ್ತು, ಬರಬಾರ್ದು ಏನಪ್ಪ ನೋಡಕ್ಕಾದ್ರೂ ಹೋಗ್ಬೇಕು ಅನ್ಕೊಂಡೆ. ಕೊನೆ ಪ್ರಮೇಳ ಮೇಡಮ್ ಅವ್ರು ಏನೋ ಒಂದು ಬರೀರಿ ಅಂತಂದ್ರು. ನಿದ್ದೆಗೆ ಇಟ್ಕೊಂಡು ಏನಪ್ಪ ಗೀಚ್ಕೊಂಡ್ವಿ. ಆಗುತ್ತಲೇ ಇಲ್ಲ. ಯೋಚನೆಗಳು ಕೈಕೊಡುತ್ತಿರುವಾಗ ಬರೆಯಲು ಆಗುತ್ತಲೇ ಇಲ್ಲ. ಮಳೆ ಹುಳುಗಳು ಹುಟ್ಟಿದ ಕ್ಷಣವೇ ಮೀನುಗಾರನ ಕೈಯಲ್ಲಿ ಸಿಕ್ಕು ಸತ್ತಂತೆ
ಯೋಚನೆಗಳು ಕೊಲ್ಲಲ್ಪಟ್ಟಿವೆ. ಬರಗಾಲದ ಬರಡು ಭೂಮಿಯಲ್ಲಿ ಆಗ ತಾನೆ ಬಿದ್ದ ಮಳೆಯ ಮೊದಲ ಹನಿಯಂತೆ ಯೋಚನೆಗಳು ಬತ್ತಲ್ಪಟ್ಟಿವೆ. ಧಣಿಯ ಮನೆಯಲ್ಲಿ ಬಡವನೊಬ್ಬ ಜೀತಕ್ಕೆ ದುಡಿಯುವಂತೆ ಯೋಚನೆಗಳು ದಬ್ಬಾಳಿಕೆಗೊಳಪಟ್ಟಿವೆ. ಪಟಾಕಿಯಂತೆ ಕಿಡಿ ಹೊತ್ತಿಸಿದ ಮರುಕ್ಷಣವೇ ತನ್ನತನವನ್ನೆಲ್ಲವನ್ನೂ ಸುಟ್ಟುಕೊಂಡು ಸ್ಫೋಟಗೊಂಡಿವೆ. ಆಕಾಶದಿ ಮಿಂಚಿನಂತೆ ಕ್ಷಣ ಮಾತ್ರದಲ್ಲಿ ಝಳಪಿಸಿ ಯೋಚನೆಗಳು ಮಾಯವಾಗುತ್ತಿವೆ. ಆಗುತ್ತಲೇ ಇಲ್ಲ. ಯೋಚನೆಗಳು ಕೈಕೊಡುತ್ತಿರುವಾಗ ಬರೆಯಲು ಆಗುತ್ತಲೇ ಇಲ್ಲ. ಥ್ಯಾಂಕ್ ಯು.